ಇದು ವಿಡಿಯೋದ ಎರಡನೇ ಭಾಗ. ನಾವು ಈಗ ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಹಂಪಿಯಲ್ಲಿದೆ. ನಾವು ಒಳಗಡೆ ಬಂದಿದ್ದೇವೆ. ಇದು ಗೋಪುರದ ಹಿಂಭಾಗ. ಸೇಮ್ ಹಂಗೆ ಇದೆ, ಬಹಳ ಎತ್ತರವಾಗಿದೆ ಮತ್ತು ಇಲ್ಲಿ ಬಿಸಿಲು ಬಹಳ ಬರುತ್ತೆ. ಇಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳು ಸಹ ಅಕ್ಕಪಕ್ಕದಲ್ಲಿ ಇದೆ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಯಾವ ಕಡೆ ಹೋಗಿ ಯಾವ ದೇವಸ್ಥಾನವನ್ನು ನೋಡಬಹುದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ದೂರದಲ್ಲಿ ಸಣ್ಣ ಪುಟ್ಟ ದೇವಸ್ಥಾನಗಳೇ ಇದೆ. ಇದು ಶ್ರೀ ಪಂಪಾದೇವಿ ದೇವಸ್ಥಾನ. ಬಾಗಿಲಾಕಿದ್ದಾರೆ. ಅದರ ಪಕ್ಕದಲ್ಲಿ ಸಣ್ಣ ದಾರಿ ಇದೆ. ಅದರ ಕೆಳಗೆ ಮೆಟ್ಟಲು ಇದೆ. ಮೆಟ್ಟಲು ಕೆಳಗೆ ಹೋದರೆ ಅಲ್ಲಿ ಒಂದು ಶಿವನ ಮೂರ್ತಿ ಇದೆ. ಎದುರುಗಡೆ ನಂದಿ ಇದೆ. ನಾವು ಹೋಗಿದ ಎಲ್ಲ ದೇವಸ್ಥಾನಗಳು ಬಾಗಿಲಾಕಿತ್ತು. ಅದಕ್ಕೋಸ್ಕರ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಈ ವಿಜಯನಗರ ಸಾಮ್ರಾಜ್ಯವನ್ನು ಯಾವ ವಂಶದವರು ಯಾವ ರಾಜ್ಯರು ಆಳಿದ್ದಾರೆ ಎಂದು ಇಲ್ಲಿ ಬರೆದಿದ್ದಾರೆ. ನವಗ್ರಹ ಮತ್ತು ಗಣೇಶನ ಮೂರ್ತಿ ಇದೆ. ಇದು ಶ್ರೀ ರತ್ನ ಗರ್ಭ ಗಣಪತಿ ಹಾಗೂ ದೇವಸ್ಥಾನದ ಪಕ್ಕದಲ್ಲಿ ಪುಷ್ಪಕರಣಿ ಥರ ಇದೆ ಹಾಗೂ ಇದರಲ್ಲಿ ಸ್ವಲ್ಪ ಮೀನುಗಳಿದೆ. ನೋಡಲು ಸ್ವಲ್ಪ ತಂಪಾಗಿ ಗಾಳಿ ಬರುತ್ತೆ ಇಲ್ಲಿ. ಹಾಗೂ ಇದು ತುಂಗಭದ್ರಾ ನದಿ. ನೋಡಲು ಚೆನ್ನಾಗಿ ಇದೆ, ಆದರೆ ಈಗ ನೀರು ಕಮ್ಮಿ ಇದೆ. ಇಲ್ಲಿ ಬಹಳ ಬಿಸಿಲು ಇರುತ್ತೆ. ನೆಕ್ಸ್ಟ್ ನಾವು ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಹುಲಿಗೆಮ್ಮ ದೇವಸ್ಥಾನದ ಹೊರಾಂಗಣ. ಇಲ್ಲಿ ಕಾರು ನಿಲ್ಲಿಸಲು ಮತ್ತೆ ಜಾಗ ಇದೆ. ಇಲ್ಲಿ ಭಾಳ ಜನ ವಸತಿ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಇದೇ ಥರದ ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್.